ಸರ್ಕಾರ 3 TMC ನೀರನ್ನು ಅಪ್ಪರ್ ಭದ್ರಕ್ಕೆ ಬಿಡಬೇಕು ಅಂತ ಆದೇಶ ಆಗಿದೆ. ಅದಕ್ಕೆ ಧಿಕ್ಕಾರ. ಸರ್ಕಾರದ ಆದೇಶಕ್ಕೆ ಅಪ್ಪರ್ ಭದ್ರಾದ ಮೂಲಕ ಬಿಡುಗಡೆಗೊಳಿಸುವ ಸರ್ಕಾರಕ್ಕೆ, ವಾಣಿ ವಿಲಾಸ ಸಾಗರಕ್ಕೆ ನೀರು ಕೊಟ್ಟ ಸರ್ಕಾರಕ್ಕೆ, ಕಡೂರು ಕೆರೆಗೆ ನೀರನ್ನು ಕೊಟ್ಟ ಸರ್ಕಾರಕ್ಕೆ, ದಾವಣಗೆರೆ ರೈತರಿಗೆ ವಿಷ ಉಣಿಸುತ್ತಿರುವ ಸರ್ಕಾರಕ್ಕೆ, ಅಪ್ಪರ್ ಭದ್ರಾ ಮೂಲಕ ನಮಗೆ ಅನ್ಯಾಯ ಮಾಡಿದ ಸರ್ಕಾರಕ್ಕೆ ಜೈ ಜವಾನ್, ಜೈ ಜವಾನ್. ಅಪ್ಪರ್ ಭದ್ರಾ ಮೂಲಕ ವಾಣಿ ವಿಲಾಸ ಸಾಗರಕ್ಕೆ ನೀರು ಕೊಟ್ಟ ಸರ್ಕಾರಕ್ಕೆ, ದಾವಣಗೆರೆ ಉಸ್ತುವಾರಿ ಮಂತ್ರಿಗೆ, ದಾವಣಗೆರೆ 2 ಮಂತ್ರಿಗಳಿಗೆ, ನೀರಾವರಿ ಮಂತ್ರಿಗೆ, ದಾವಣಗೆರೆ ಎಂಪಿಗೆ, ಕಾಂಗ್ರೆಸ್ ಶಾಸಕರಿಗೆ ಭಾರತೀಯ ರೈತ ಒಕ್ಕೂಟಕ್ಕೆ ಏನೇ ಬರಲಿ ಶಾಂತಿ ಶಿಸ್ತು. ರೈತರಿಗೆ ನೀರು ಬಿಡದ ಸರ್ಕಾರಕ್ಕೆ, ರೈತರಿಗೆ ನೀರು ಬಿಡದ ಸರ್ಕಾರಕ್ಕೆ. ಇವತ್ತು ಅಪ್ಪರ್ ಭದ್ರಕ್ಕೆ ಯಾವ ಇವರು ತೀರ್ಮಾನ ಮಾಡಿದರೋ ಭಾಳಷ್ಟು ಆಶ್ಚರ್ಯಕರವಾದಂಥ ಸಂಗತಿ. ಅಪ್ಪರ್ ಭದ್ರಕ್ಕೆ ನೀರು ಕೊಡೋದು ಯಾವಾಗ ಅಂತಂದರೆ, ತುಂಗಾ ನದಿಯಿಂದ ಭದ್ರಾ ಡ್ಯಾಮ್ಗೆ 17.41 TMCನ ನೀರು ಲಿಫ್ಟ್ ಮಾಡಿದ ಮೇಲೆ ಅಪ್ಪರ್ ಭದ್ರಾ ಕೊಡಬೇಕು ಅಂತಕ್ಕಂಥದ್ದು ಅಗ್ರಿಮೆಂಟ್ ಆಗಿರ್ತಕ್ಕಂಥದ್ದು. ಆದರೆ ಇವರು ಇನ್ನೂ ತುಂಗಾದಿಂದ ಭದ್ರಕ್ಕೆ ನೀರು ಲಿಫ್ಟ್ ಮಾಡೋದಕ್ಕೆ ಇವ್ರ ಕೈಯಲ್ಲಿ ಸಾಧ್ಯ ಆಗಿಲ್ಲ. ಅನೇಕ ಕಾನೂನು ತೊಡಕುಗಳನ್ನ ನಿವಾರಣೆ ಮಾಡೋಕ್ಕಾಗಿಲ್ಲ. ಇನ್ನು 30 ರಿಂದ 40 ಕೋಟಿ ರೂಪಾಯಿ ಯೋಜನೆಗೆ ದುಡ್ಡು ಬೇಕಾಗಿದೆ, ಅದನ್ನು ಕೂಡ ಕೊಡೋಕ್ಕಾಗಿಲ್ಲ. ಈಗಾಗಲೇ ಅಲ್ಲೇ ಅವರು ವಾಣಿ ವಿಲಾಸ ಸಾಗರಕ್ಕೆ ನೀರು ಬಿಡಬೇಕು, ಕಡೂರು ಕೆರೆಗೆ ನೀರು ಬಿಡಬೇಕು ಅಂತಕ್ಕಂಥ ಅಧಿಕೃತವಾದಂಥ ಆದೇಶನ ನಿನ್ನೆ ಸಂಜೆ ಅವರು ಯಾರೋ ಆಧೀನ ಕಾರ್ಯದರ್ಶಿ ಮಾಡಿರ್ತಕ್ಕಂಥ ಪತ್ರನ ನಾವೆಲ್ಲರೂ ಈಗ ನೋಡಿದ್ವಿ. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಬೇರೆ ಯಾವುದೇ ವಿಚಾರದಲ್ಲಿ ನೀರು ಬೇಕು ನೀರು ಬೇಡ ಅಂತಕ್ಕಂಥ ಭಿನ್ನಾಭಿಪ್ರಾಯ ನಮ್ಮಲ್ಲಿ ಸ್ವಲ್ಪ ಇರ್ಬೋದು. ಆದರೆ ಅಪ್ಪರ್ ಭದ್ರಕ್ಕೆ ನೀರು ಕೊಡಬೇಕು ಅನ್ನೋಂಥ ವಿಚಾರವಾಗಿ ಎಲ್ಲ ಭದ್ರೋ ಅಚ್ಚಕಟ್ಟುದಾರರ ಧ್ವನಿ ಒಂದೇ. ನಾವು ಬೇಕಾದ್ರೆ ರಕ್ತ ಕೊಡ್ತೇವೆ ವಿನಃ ಯಾವುದೇ ಕಾರಣಕ್ಕೂ ನಮ್ಮ ಭದ್ರೇನ ಒಂದು ಹನಿನೂ ಕೂಡ ಯಾವುದೇ ಕಾರಣಕ್ಕೂ ಎಲ್ಲಿಗೂ ಕೊಡಲ್ಲ. ನೀವು ಟ್ರಯಲ್ ರನ್ನು ಇನ್ನೊಂದು ರನ್ನು ಯಾವುದ್ಯಾವುದೋ ಹೆಸರಿನಿಂದ ಇವತ್ತು ಹಿರಿಯೂರಿನ ಬೈ ಎಲೆಕ್ಷನ್ನಿಗೆ ನೀರು ಕೊಡ್ತಕ್ಕಂಥ ಹುನ್ನಾರನ DK ಶಿವಕುಮಾರ್ ಅವರೇ, ಜಲಸಂಪನ್ಮೂಲ ಸಚಿವರೇ, ನೀವು ಮಾಡ್ತಾ ಇದ್ದೀರಿ. ಇದನ್ನು ನಾವು ಯಾವ ಕಾರಣಕ್ಕೂ ಸಹಿಸೋದಿಲ್ಲ, ಒಪ್ಪೋದೇ ಇಲ್ಲ. ನೀವು ಟ್ರಯಲ್ ರನ್ಗೆಲ್ಲ ಯಾವ ರನ್ಗೂ ಕೂಡ ನೀರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ತುಂಗಾದಿಂದ ಭದ್ರಕ್ಕೆ ನೀರು ಲಿಫ್ಟ್ ಆದಮೇಲೆ ಅದನ್ನು ಕೊಡಬೇಕು. ಇದರ ಜೊತೆಗೆ ನನಗೊಂದು ಭಾಳಷ್ಟು ಆಶ್ಚರ್ಯ ಆಗ್ತಾಯಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಗಸ್ಟ್ 3ನೇ ತಾರೀಕಿನಿಂದ ಇವತ್ತಿನವರೆಗೂ ಬೇರೆ ಬೇರೆ ರೀತಿಯ ಹೋರಾಟ ಮಾಡಿದಂಥ ನಮ್ಮ ರೈತ ಒಕ್ಕೂಟದ ನೇತೃತ್ವದಲ್ಲಿ ಎಲ್ಲ ಮಾಡಿದ್ವಿ. ಇವತ್ತು ಅತ್ಯಂತ ಶಾಂತಿಯಿಂದ ನಾವು ಹರಿಹರದ ಬೈಪಾಸ್ ಪಕ್ಕದಲ್ಲಿ ಅಹೋರಾತ್ರಿ ಧರಣಿನ ನಡೆಸಬೇಕು ಅಂತಕ್ಕಂಥ ಒಂದು ತೀರ್ಮಾನನ ಮಾಡಿದ್ವಿ. ಆದರೆ ಇವತ್ತು ಬೆಳಗ್ಗೆ 8 ಗಂಟೆಗೆ ಸುಮಾರು 300 ಜನ ಪೊಲೀಸರನ್ನು ಈ ಸರ್ಕಾರ ನಿಯೋಜನೆ ಮಾಡೋದ್ರ ಮೂಲಕ ನಮ್ಮನ್ನು ಬರೀ ಅಲ್ಲಿ ಕುತ್ಕೊಳ್ಳೋದಕ್ಕೊಂದು ಸಣ್ಣ ಟೆಂಟ್ ಹಾಕೊಳ್ಳೋದಕ್ಕೂ ಕೂಡ ಅವಕಾಶ ಕೊಡೋದ ರೀತಿಯಲ್ಲಿ ಟೆಂಟ್ ಹಾಕಕ್ಕೆ ಬಂದಿರತಕ್ಕಂಥವ್ರನ್ನ ಎದುರಿಸ್ತಕ್ಕಂಥದ್ದು, ನಮ್ಮ ರೈತರನ್ನ ಎದುರಿಸ್ತಕ್ಕಂಥದ್ದು. ನಾವೆಲ್ಲರೂ ಮಧ್ಯಾಹ್ನ 1:30 ಕೂಡಿದರೆ ನಮ್ಮನ್ನು 5 ನಿಮಿಷನೂ ಕೂಡ ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡದೆ ನಮ್ಮನ್ನು ಅತ್ಯಂತ ಅಮಾನುಷವಾಗಿ ಇವತ್ತು ನಮ್ಮನ್ನು ಇಲ್ಲಿಗೆ ಎಳ್ಕೊಂಬರ್ತಕ್ಕಂಥ ಒಂದು ಪ್ರಯತ್ನ ಮಾಡಿದರು. ಈ ಸರ್ಕಾರಕ್ಕೆ ನಾನು ಈ ಮುಖೇನ ಒಂದು ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತೇನೆ. ನೀವೇನಿವತ್ತು 300 ಜನ ಕಾಕಿಗಳನ್ನ ಸೇರಿಸಿ ರೈತರ ಧ್ವನಿನ ಹತ್ತಿಕ್ಬೇಕು ಅಂತ ಪ್ರಯತ್ನ ಮಾಡಿದಿರಿ. 3000 ಜನ ಕಾಕಿಗಳನ್ನ ಸೇರಿಸಿ ನಮ್ಮನ್ನು ಹತ್ತಿಕ್ಕ ಪ್ರಯತ್ನ ಮಾಡಿದ್ರು ಕೂಡ ನಾವೇನು ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಕಾಕಿಗೆ ಬಗ್ಗದಿಲ್ಲ. ನಮ್ಮ ಹಕ್ಕು ಏನಿದೆ, ನಮ್ಮ ನೀರೇನಿದೆ, ನಮ್ಮ ಭದ್ರೆನ ನಾವು ಪಡೆದೇ ತೀರ್ತೀವಿ. ನಿಮ್ಮ ಕಾಕಿಗೆ, ನಿಮ್ಮ ದೌರ್ಜನ್ಯಕ್ಕೆ, ನಿಮ್ಮ ದಬ್ಬಾಳಿಕೆಗೆ ಯಾವುದೇ ಕಾರಣಕ್ಕೂ ಕೂಡ ಮಣಿಯೋದಿಲ್ಲ ಅನ್ನೋಂಥ ಮಾತನ್ನು ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತೇನೆ. ಅಲ್ಲಿ ಬೈ ಎಲೆಕ್ಷನ್ ನಡೀತೈತ್ರಿ. ಬೈ ಎಲೆಕ್ಷನಲ್ಲಿ ಸೋಲ್ತವನ್ನೋದು ಇವರು ಎಲ್ಲ ಸೋಲೋದು ಕಾಯಂ ಐತಿ. ಸೋಲ್ತವನ್ನ ಉದ್ದೇಶಕ್ಕೆ ನಮ್ಮ ಬಾಯಿ ಬಡ್ದು ಆ ಕಡೆ ನೀರು ಬಿಡ್ತಾರೆ ಅಷ್ಟೇ ಹೊರತು ಅವರು ಟ್ರಯಲ್ ರನ್ನ ಈಗೇನು ಬಿಡೋದು ಬೇಕಿಲ್ಲ. ನಮಗೆ ರನ್ನಿಂಗ್ ರನ್ನೇ ಬಿಡೋಕ್ಕಾಗಲಿಲ್ಲ. ಅವರು ಟ್ರಯಲ್ ರನ್ ಇನ್ನೇನು ಬಿಡ್ತಾರೆ? ನಮ್ಮದು ರನ್ನಿಂಗೇ ಇರಬೇಕು. ಇಷ್ಟೊತ್ತಿಗೆಲ್ಲ ನಾನು ನಾಟಿ ಹಾಕಿ ಗೊಬ್ಬರಗಳು ಹಾಕಿ ರೈಟ್ ಇದ್ವಿ. ನಮಗೆ ನೀರಿತ್ತು. 65 ಅಡಿ ನೀರು ಬಿಟ್ಟಾರೆ, 45 ಅಡಿ ನೀರು ಬಿಟ್ಟಾರೆ. 175 6 ಅಡಿ ನೀರಾಗೈತಿ, 77 ಆಕೈತಿ. ದೇವ್ರು ಕಣ್ಣು ಬಿಟ್ಟಾನೆ. ಆದರೆ ಇವ್ರಿಗೆ ಮನಸ್ಸು ಬರ್ತಾಯಿಲ್ಲ. ಎಲ್ಲ ಒಂಥರ ಅಡ್ವಾನ್ಸ್ ಕೊಡ್ತಾರಂತ ನೋಡ್ತಾರೆ.
ಯಾರು ನೀರಾವರಿ ಮಂತ್ರಿ ಆಗ್ಬೋದು, ನಮ್ಮ ಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಆಲ್ರೆಡಿ ತಗೊಂಬಿಡ್ತಾರೆ ಟೋಕನ್ನ. ಆಂಧ್ರದಲ್ಲಿ ಇಬ್ಬರು ಮುಖ್ಯಮಂತ್ರಿ ಕರ್ಕೊಂಬಂದು ಹೊಸಪೇಟೆ ಡ್ಯಾಮ್ನಲ್ಲಿ ಟೋಕನ್ ತಗೊಂಬಿಟ್ಟಾನ, ಇಲ್ಲಿ ನೀರು ಉಳಿಸಿ ನಿಮಗೆ ಕೊಡ್ತೀನಿ ಅಂತೇಳಿ. ಅದಕ್ಕೆ ನಮ್ಮ ಬಾಯಿ ಬಡ್ದು ಆ ಕಡೆ ನೀರು ಬಿಡೋಕ್ಕೋಸ್ಕರ ನಮಗೆ ನೀರು ಬಿಡ್ತಾ ಇಲ್ಲ. ಇಲ್ಲದೇ ಇದ್ದರೆ ನಮ್ಮನ್ನೇನಿಲ್ಲ, ಎಲ್ಲಿ ಸ್ಟ್ರೈಕಿನು ನಾವು ಹೋಗೋದಕ್ಕೂ ಮುಂಚೆ ನಾವು 10 ಜನ ಸೇರೋದಕ್ಕೆ 300 ಜನ ಪೊಲೀಸ್ನವ್ರು ಹಾಕಿರ್ತಾರೆ. ಹಾಕಲಿ ಪಾಪ, ಅವ್ರ ಕರ್ತವ್ಯ ಪೊಲೀಸ್ನವ್ರು ಮಾಡಲೇಬೇಕು. ಅವ್ರು ನಡೀತೈತೆ. ನಿನ್ನೆ ಹೇಳ್ತಾನೆ ಹಿಂಗೆ ತಿನ್ಕೊಂಡು ನಾವು ಅವ್ರಿಗೆ ಒಂದು ಬಿಡೋಕೆ ಹೋಗಿದ್ದೆ, ಹಂಗೆ ಬಿಟ್ಟರು ಒಂದು ಇವ್ರು ಹೋರಾಡ್ತಾರೆ, ಹಿಂಗೆ ಅಣಗಿಸ್ತದೆ ನಮ್ಮ ರೈತರನ್ನ. ನಾವು ಕೂಡ ಇದನ್ನು ಅಣಗಿಸ್ತೀವಿ. ಬಂದೇ ಬರ್ತದೆ. ಬ್ಯಾಸಿಗೆ ಗೆಡಿವಿರೋ ಕಲ್ಲ ಮಳೆಗಾಲದಾಗ ಈಗ ಕಿತ್ತು ಬಿಸಾಕ್ತಾರೆ. ಒಂದೊಂದೂವರೆ ವರ್ಷ ಐತಿ ಭಾಳ ಅಂದ್ರೆ. ಇವತ್ತು ನೀರು ಕೊಟ್ಟು ರೈತರ ಮನೆ ಗೆದ್ರೆ ಮಾತ್ರ ಸಾಧ್ಯ. ರೈತರ ಎದುರಾಕೆಂದ್ರದು ಗುಂಡೂರಾವ್ ಏನೇನು ಕಾಯಿಲೆ ಬಂದತ್ತು ಅನ್ನೋದು ರೈತರ ಎದುರಾಕೊಂಡು ರೈತರ ಬಗ್ಗೆ ಕೇವಲ ಮಾತಾಡಿದ್ದ. ಅದಕ್ಕೆ ಈ ದೇಶದಾಗೆ ಇರಬಾರ್ದು ಅಂತೇಳಿ ಬೇರೆ ದೇಶದಾಗ ಹೋಗಿ ಔಷಧಿ ತಗೊಂಡ ಅಂಥ ಕಾಯಿಲೆ ಬಂದಿತ್ತು ಅವ್ರಿಗೆ. ಯಾರಾದರೂ ಎದುರಾಕ್ಯಬೋದು. ರೈತರ ಕೇಂದ್ರ ಸರ್ಕಾರಗಳು ಯಾವ ಇವತ್ತಿನವ್ರ ಇತಿಹಾಸ ಪುಟದಲ್ಲಿ ಉಳಿದಲ್ಲ, ಇವರು ಕೂಡ ಉಳಿಯೋದಲ್ಲ. ದೇವ್ರು ಒಳ್ಳೆ ಮನಸ್ಸು ಮಾಡಿ ಇವತ್ತೇ ನೀರು ಬಿಟ್ಟರೆ ನಿಮಗೆಲ್ಲ ಬಂದು ನಾವೇ ಶಾಲೆ ಹಾಕಿ ನಮ್ಮ ಕೆಲಸಕ್ಕೆ ನಾವು ಹೋಗ್ತೀವಿ. ನಮಗೆ ನಿರಂತರ ನಮಗೆ ಕೆಲಸಗಳು ಇರೋಂಥರು ಕೆಲಸಕ್ಕೆ ಬರ್ದಾರಂತೇಳಿ ಹೆಂಗವಾಗಿ ಮಾತಾಡೋದು ಉಸ್ತುವಾರಿ ಮಂತ್ರಿ ಕೂಡ ಬಿಡಬೇಕಂತೇಳಿ ಸಂದರ್ಭದಾಗ ಹೇಳ್ತಾರೆ. ಅಲ್ಲ, ICC ಮೀಟಿಂಗಲ್ಲಿ ಯಾರು ಕೂಡ ಹೋರಾಟ ಮಾಡಿದಂತಹ ರೈತರು ಮಾತಾಡಿಲ್ಲ ಅಲ್ಲಿ ಅಂತ ಹೇಳಿದ್ರು. ಅವ್ರು ಯಾರಿಗೂ ಅವ್ರನ್ನೇ ಗಡಗಡ ಮಾತಾಡ್ಸೋಕೆ ಬಿಟ್ಟು ಅಧ್ಯಕ್ಷ ಮಾತಾಡಿದ ಮೇಲೆ ಯಾರು ಮಾತಾಡಬಾರ್ದು. ನಾನು ಮೈಕ್ 3 ಸಲ ತಗೊಂಡೆ. ಬಸವರಾಜಪ್ಪನ ಗಡಗಡ ವಾಪಸ್ ತಗೊಂಡ. ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಯಾರು ಮಾತಾಡಿಲ್ಲ? ರವೀಂದ್ರನಾಥ್ ಸಾಹೇಬರು ಮಾತಾಡಿದ್ದಾರೆ, ನರಸಿಂಹಪ್ಪರು ಮಾತಾಡಿದ್ದಾರೆ, ನಮ್ಮ ನಿಂಗರಾಜ್ ಅವ್ರು ಮಾತಾಡಿದ್ದಾರೆ, ಆಮೇಲೆ ನಮ್ಮ ಹನುಮಂತಪ್ಪರು ಮಾತಾಡಿದ್ದಾರೆ. ನಮ್ಮ ಪರವಾಗಿ ಕೂಡ ಬಲವಾದ ವಾದ ಕೇಳೈತಿ. ನಗರದ ಮಾದೇವಪ್ಪರು ನಾನು 45 ಅಡಿ ಇದ್ದಾಗ ಅವರು ಒಬ್ಬ ಮಾಜಿ ಕಾಡ ಚೇರ್ಮನ್ ಇದ್ದವ್ರು ಕೂಡ ಹೇಳಿದ್ದಾರೆ. ಹರಿಹರ ರಾಮಪ್ಪರು ಹೇಳಿದ್ದಾರೆ, ನಮ್ಮ BP ಹರೀಶ್ ಅವ್ರು ಹೇಳಿದ್ದಾರೆ. ಬಲವಾದ ವಾದ ಮಾಡಿದ್ದಾರೆ ನಮ್ಮ ಕಡೆಯಿಂದ. ಲೀಸ್ಟ್ ತಕ್ಕೊಡ್ರಿ, ಇವ್ರೇನು ಕಳ್ಳಿಗೊಂದು ಪಿಳ್ಳೆನೇವ ಅನ್ನಂಗೆ ಸುಮ್ಮನೆ ನಮ್ಮ ಮೇಲೆ ಹಾಕೋಕ್ಕಷ್ಟೇ ಯಾರು ಮಾತಾಡಿಲ್ಲ ಅಂತಾರೆ. ಅವ್ರ ಕಡೆಯಿಂದ ಮಾತಾಡೋ 4-5 ಜನ, ನಮ್ಮ ಕಡೆಯಿಂದ 15 ಜನ ಮಾತಾಡಿದ್ದಾರೆ ಅಂತೇಳಿ ಸಂದರ್ಭದಾಗ ಹೇಳ್ತಾರೆ.